ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಹಿಂದಿನ ವೀಡಿಯೋದಲ್ಲಿ ವಿದ್ಯಾರ್ಥಿಗಳೇ ನಾನು ನಿಮಗೆ ಯಾವ ಕಾಲೇಜಲ್ಲಿ ಅಂದರೆ ಆಟೋನಾಮಸ್ ಇರ್ಬೋದು, ಏಡೆಡ್ ಇರ್ಬೋದು, VTU ಇರ್ಬೋದು, ಪ್ರೈವೇಟ್ ಅನ್ಏಡೆಡ್ ವಿತ್ ಮೈನಾರಿಟಿ ಇರ್ಬೋದು, ಎಷ್ಟೆಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದೇನೆ, ಆಯಿತಾ. ಸೊ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ, ಯಾವುದಾದ್ರೂ ಕಾಲೇಜಲ್ಲಿ ಡಿಕ್ರೀಸ್ ಆಗಿದೆಯಾ, ಯಾವ ಬ್ರಾಂಚಲ್ಲಿ ಇನ್ಕ್ರೀಸ್ ಆಗಿದೆ, ಅದೆಲ್ಲದರದ್ದು ಇನ್ಸೈಟನ್ನು ಕೊಡ್ತಾ ಇದ್ದೇನೆ, ಆಯಿತಾ. 2023 ಮತ್ತು 24 ಅದಾದ ನಂತರ 25 ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ ನಂತರ ಅದರದ್ದು ಕೂಡ ನಾನು ಹೇಳ್ತೇನೆ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗುತ್ತೆ, ಫಾರ್ ಶೋರ್ ಇನ್ಕ್ರೀಸ್ ಆಗುತ್ತೆ, ಓಕೆ. ಸೊ ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಏಕಲವ್ಯ 2.0 ಲಾಸ್ಟ್ ಟೈಮ್ ಏಕಲವ್ಯ ಅಂತೇಳಿ ಒಂದು ಕೌನ್ಸಿಲಿಂಗ್ ಗ್ರೂಪನ್ನು ಸ್ಟಾರ್ಟ್ ಮಾಡಿದ್ವಿ. ನಿಯರ್ಲಿ 1000 ಸ್ಟೂಡೆಂಟ್ಸ್ಗಳಿಗೆ ಕೌನ್ಸಿಲಿಂಗನ್ನು ಕೊಟ್ಟು ಆಲ್ ಓವರ್ ದ ಕರ್ನಾಟಕ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ನಮ್ಮ ಸ್ಟೂಡೆಂಟ್ಸ್ಗಳನ್ನು ಜಾಯ್ನ್ ಆಗಿದ್ದಾರೆ. ಇದು 1-to-1 ಪರ್ಸ್ನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ ನೀವು ರ್ಯಾಂಕಿಂದ ಹಿಡಿದು ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಏನೇ ಡೌಟ್ಸ್ಗಳಿದ್ರು ನಾವು ಕ್ಲಿಯರ್ ಮಾಡ್ತೇವೆ. ಪ್ಲಸ್ ಕಾಲೇಜ್ಗಳ ಲಿಸ್ಟನ್ನು ಕೊಡ್ತೇವೆ, ಯಾವ ಬ್ರಾಂಚನ್ನು ಎಲ್ಲಿಡಬೇಕು, ಯಾವ ಕಾಲೇಜನ್ನು ಎಲ್ಲಿಡಬೇಕು, ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜ್ ಸಿಗ್ಬೋದು ಅದೆಲ್ಲದನ್ನು ಗೈಡೆನ್ಸನ್ನು ಕೊಡ್ತೇವೆ. ಅದೇ ರೀತಿ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ನಿಮಗೆ ಆಪ್ಷನ್ ಎಂಟ್ರಿನೂ ಕೂಡ ನಾವೇ ಮಾಡಿ ಕೊಡ್ತೇವೆ. ಅದು ಸ್ವಲ್ಪ ಇದು ಜಾಸ್ತಿ ಇರುತ್ತೆ, ಫೀಸ್ ಜಾಸ್ತಿ ಇರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ಗಳಿರೋದಿಲ್ಲ. KEA ಕಡೆಯಿಂದ ಬರುವಂತಹ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡಬೇಕು, ಮತ್ತು ಲಾಗಿನ್ ಆಗಬೇಕು, ಮತ್ತು ಆಪ್ಷನ್ ಎಂಟ್ರಿ ಮಾಡಬೇಕು. ಸರ್ ಅದು ಮಿಸ್ಟೇಕ್ ಆಯಿತು, ನೆಟ್ವರ್ಕ್ ಸಿಗಲಿಲ್ಲ, ಆಮೇಲೆ ಏನೋ ಮಿಸ್ಟೇಕ್ ಆಯಿತು, KEಗೆ ಕಾಲ್ ಮಾಡಿದ್ವಿ, ಅವ್ರು ಕಾಲೇ ರಿಸೀವ್ ಮಾಡೋದಿಲ್ಲ. 100% ಈಗ ಆಗುತ್ತೆ. ತುಂಬ ಸ್ಟೂಡೆಂಟ್ಸ್ಗಳಿಗೆ ಆಗಿದೆ. ಸರ್ ನಾನು ಕಾಮಿಡಿಗೆ ಬರಿತಾ ಇದ್ದೇನೆ, KCET ಬರಿತಾ ಇದ್ದೇನೆ, ಕಾಮಿಡಿಗೆ ಹೋಗೋದಾ KCETಗೆ ಹೋಗೋದಾ, ಎರಡರಲ್ಲೂ ಡೌಟ್ಸ್ ಇರುತ್ತೆ. ಸೊ ಯಾವಾಗ ನಾನು KCETಯಿಂದ ಎಕ್ಸಿಟ್ ಆಗಬೇಕು, ಕಾಮಿಡಿಯಿಂದ ಎಕ್ಸಿಟ್ ಆಗಬೇಕು, ಎಕ್ಸಿಟ್ ಆಗದಿದ್ರೆ ಏನಾಗುತ್ತೆ, ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ, ಡಾಕ್ಯುಮೆಂಟ್ಸ್ ಏನು ತೊಗೊಳ್ಬೇಕು, ಒನ್ಸ್ ಆಫ್ಟರ್ ಅಡ್ಮಿಷನ್ ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಆದ ನಂತರ ಡಾಕ್ಯುಮೆಂಟ್ಸ್ ಏನು ತೊಗೊಳ್ಬೇಕು, ಫೀಸ್ ಎಷ್ಟಿರುತ್ತೆ. ಸೊ ಇದೆಲ್ಲದ್ರ ಪ್ರತಿಯೊಂದು A to Z ಇನ್ಫಾರ್ಮೇಷನು ನಮ್ಮ ಕಡೆಯಿಂದ ನಾವು ನಿಮ್ಗೆ ಕೊಡ್ತೇವೆ, ಓಕೆ. ಸೊ ಏನೇ ಹೆಸಿಟೇಷನ್ ಇರೋದಿಲ್ಲ ನಿಮಗೆ. ಇಲ್ಲಿ ಯೂಟ್ಯೂಬಲ್ಲಿ ನೋಡಬೇಕು ಅದು ಏನೂ ಇಲ್ಲ, ಎಲ್ಲದೂ ಕೂಡ ನಮ್ಮ ಗ್ರೂಪಲ್ಲಿ ಅಪ್ ಟು ಡೇಟ್ ಇದಿರುತ್ತೆ. ನಿಮ್ಗೆ ಏನೇ ಡೌಟ್ಸ್ಗಳು ಬಂದರೂ ಎನಿ ಟೈಮ್ ಯು ಕ್ಯಾನ್ ಕಾಲ್ ಮೀ. ಮೆಸೇಜ್ ಮಾಡಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತೇವೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಎಷ್ಟು ಬೇಗ ಜಾಯ್ನ್ ಆಗ್ತೀರೋ ಅಷ್ಟು ಬೇಗ ಒಳ್ಳೆಯದು. ಯಾಕಂದರೆ ನಾವು ಜಾಸ್ತಿ ಸೀಟ್ಸ್ಗಳನ್ನು ತಗೊಳ್ಳೋದಿಲ್ಲ. ಆದಷ್ಟು ಬೇಗ ಜಾಯ್ನ್ ಆಗಿ. ಕೌನ್ಸಿಲಿಂಗ್ ಬೇಕೇ ಬೇಕು ಸ್ಟೂಡೆಂಟ್ಸು. ಆಮೇಲೆ ಅಟ್ ಲಾಸ್ಟ್ ಸರ್ ಅದಾಯಿತು ಇದಾಯಿತು ಅಂತ ಹೇಳಿದ್ರೆ ಕಾಲ್ ಮಾಡಿದರೆ ನಾನು ಸೀರಿಯಸ್ಲಿ ರೆಸ್ಪಾನ್ಸ್ ಕೊಡೋದಿಲ್ಲ. ಯಾಕಂದರೆ ನನಗೆ ಫಸ್ಟು ನನ್ನ ಇದಕ್ಕೆ ಯಾರು ಜಾಯ್ನ್ ಆಗ್ತಾರೆ ಅವರಿಗೆ ನಾನು ಫಸ್ಟ್ ಪ್ರಯಾರಿಟಿ ಕೊಡ್ತೇನೆ. ಸೊ ಡೋಂಟ್ ಮೈಂಡ್. ಸೊ ಜಾಯ್ನ್ ಆಗಬೇಕು ಅಂತಿದ್ದವರು ತುಂಬ ಮಿನಿಮಲ್ ಅಮೌಂಟು 1000 to 2000 ರೂಪೀಸ್ ಇರುತ್ತೆ. ಸೊ ಜಾಯ್ನ್ ಆಗಬೇಕು ಅಂತಿದ್ದವರು ಈ ನಂಬರ್ಗೆ ಮೆಸೇಜ್ ಹಾಕಿ ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ. ಸೊ ಈ ಒಂದು ವೀಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದೆ ಸ್ಟೂಡೆಂಟ್ಸ್, 2023 ಮತ್ತು 24 ಎಲ್ಲ ಇದನ್ನು ತಗೊಂಡು, ಅಂದರೆ ಏನು ಹೇಳ್ತಾರೆ 3 ಇಯರ್ಸ್ನ ಇದನ್ನು 2023 ಮತ್ತು 24 ಅವೆರಡರದ್ದು ಸೀಟ್ ಮ್ಯಾಟ್ರಿಕ್ಸನ್ನು ನಾನು ಕಂಪೇರ್ ಮಾಡಿ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೇನೆ, ಆಯಿತಾ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸು. ನಾನಿಲ್ಲಿ ಕೆಲವೊಂದು ಮೇನ್ ಕಾಲೇಜ್ಗಳನ್ನು ಮಾತ್ರ ಕನ್ಸಿಡರೇಷನ್ ತೊಗೊಂಡಿದ್ದೇನೆ, ಆಯಿತಾ. ಫಸ್ಟಿಗೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 2023 ಇದ್ದಂಥ ಸೀಟ್ಸ್ಗಳು 960. 2024ಗೆ ಇದನ್ನು 1140 ಸೀಟ್ಸಾಗಿ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಅರೌಂಡ್ ಎಷ್ಟು 140 + 40 180 ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ ಆಚಾರ್ಯದಲ್ಲಿ. ಅದರಲ್ಲಿ ISC ಮತ್ತು CSC ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ISC 120 ಇದ್ದಿತ್ತು, ಅದನ್ನು 240 ಆಗಿ ಮಾಡಿದ್ದಾರೆ, ಅಂದರೆ ಡಬಲ್ ಆಗಿದೆ 2023ಇಂದ 24ಗೆ. CSCಯನ್ನು 180ಇಂದ 240 ಮಾಡಿದ್ದಾರೆ, ಅಂದರೆ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಆಯಿತಾ. ಸೊ ಅಂದರೆ ಆಚಾರ್ಯದಲ್ಲಿ ಇನ್ಕ್ರೀಸ್ ಆಗಿದೆ. ಆಚಾರ್ಯದಲ್ಲಿ ನೋಡಿ ಸ್ಟೂಡೆಂಟ್ಸು, ನಿಮಗೆ ಇಲ್ಲಿ ಇನ್ಕ್ರೀಸ್ ಮಾಡಿದ್ದು CSC ಮತ್ತು ISCನ, ಕರೆಕ್ಟಾ. ಯಾವ ಕಾಲೇಜಿನಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ, ಯಾವ ಕಾಲೇಜಲ್ಲಿ ಆಚಾರ್ಯದಲ್ಲಿ ISCಯನ್ನು ಡಬಲ್ ಮಾಡಿದ್ದಾರೆ, CSCಗೆ 60 ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ, ಓಕೆ. ಸೊ ಆ್ಯಂಡ್ ಆಚಾರ್ಯದಲ್ಲಿ ಯಾವ ಬ್ರಾಂಚ್ ಇದೆ ಕೇಳಿದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಆಲ್ರೆಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AIML ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಕೂಡ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ. ಈ ವರ್ಷ ಆ್ಯಡ್ ಆದರೆ ಸೈಬರ್ ಸೆಕ್ಯೂರಿಟಿ ಆ್ಯಡ್ ಆಗ್ಬೋದು, ಆಗುತ್ತಂತ ಶೋರ್ ಇಲ್ಲ, ಆಯಿತಾ. ಆದರೆ ಒಂದು 60 ಸೀಟ್ಸು ಸೈಬರ್ ಸೆಕ್ಯೂರಿಟಿ ಅಥವಾ IoT ಬ್ಲಾಕ್ ಚೈನ್ ಟೆಕ್ನಾಲಜಿ ಸೈಬರ್ ಸೆಕ್ಯೂರಿಟಿ ಇದು ಆ್ಯಡ್ ಆದರೆ ಆಗ್ಬೋದು ಅಷ್ಟೇ ಆಚಾರ್ಯದಲ್ಲಿ, ಆಯಿತಾ. ನೆಕ್ಸ್ಟ್ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು, ಇದು ಬ್ಯಾಂಗ್ಳೂರಲ್ಲಿ ಬರುತ್ತೆ. 630 ಸೀಟ್ಸ್ ಇದ್ದಿತ್ತು, 750 ಸೀಟ್ಸ್ ಆಗಿದೆ, 120 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಅದು ಇನ್ಕ್ರೀಸ್ ಯಾವುದರಲ್ಲಿ ಆಗಿದೆ ಕೇಳಿದರೆ CSCಯಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಸ್ಟೂಡೆಂಟ್ಸು 60 ಇದ್ದಿತ್ತು, ಅದನ್ನು 120ಗೆ ಇನ್ಕ್ರೀಸ್ ಮಾಡಿದ್ದಾರೆ, ಆಯಿತಾ. ಸೊ ಅಂದರೆ ಓವರಾಲ್ ಆಗಿ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಯಾವುದು ACS ಕಾಲೇಜಲ್ಲಿ ಯಾವುದೆಲ್ಲ ಇದೆ ಕೇಳಿದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ IoT ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ ಇದೆ, ಆಯಿತಾ. ಸೊ ಎಲ್ಲಿ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಓಕೆ. ಆಲ್ಮೋಸ್ಟ್ ಎಲ್ಲ ಬ್ರಾಂಚಸ್ಸು ಇದೆ. CSC ಇಲ್ಲಿಲ್ಲ, ISC ಇಲ್ಲಿಲ್ಲ, ACS ಅಲ್ಲಿಲ್ಲ, ಓಕೆ. ನೆಕ್ಸ್ಟು ಆದಿಚುಂಚನಗಿರಿ ಚಿಕ್ಕಮಗಳೂರು, ಇದು ಅಂಥ ಟಾಪ್ ಕಾಲೇಜ್ ಅಲ್ಲ, ಬಟ್ ನನ್ನ ಲೀಸ್ಟಲ್ಲಿ ಬಂದಿದೆ ಅಷ್ಟೇ. ಆದಿಚುಂಚನಗಿರಿ ಚಿಕ್ಕಮಗಳೂರಲ್ಲಿ ಬರುತ್ತೆ. ಟೋಟಲ್ 600 ಸೀಟ್ಸ್ ಇದ್ದಿತ್ತು, ಅದನ್ನು 630ಗಾಗಿ
ಇನ್ಕ್ರೀಸ್ ಮಾಡಿದ್ದಾರೆ. ಮೀನಿಂಗ್ ಟು ಸೇ ದ್ಯಾಟ್ ಇದರಲ್ಲಿ ಹೊಸ ಬ್ರಾಂಚನ್ನು ಆ್ಯಡ್ ಮಾಡಿದ್ದಾರೆ. 2023ಯಲ್ಲಿ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಬ್ರಾಂಚ್ ಇರಲಿಲ್ಲ, ಅದನ್ನು ಆ್ಯಡ್ ಮಾಡಿದ್ದಾರೆ ಆದಿಚುಂಚನಗಿರಿಯಲ್ಲಿ. ಎಷ್ಟು ಸೀಟ್ಸ್ಗಳು ಆ್ಯಡ್ ಮಾಡಿದ್ದಾರೆ ಹೇಳಿದರೆ 30 ಸೀಟ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಆದಿಚುಂಚನಗಿರಿಯಲ್ಲಿ AML ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ ಕೂಡ ಆ್ಯಡ್ ಆಗಿದೆ. ಆಯಿತಾ, ಅದು ಬಿಟ್ಟು ನಿಮ್ಗೆ ಬೇರೆ ಬ್ರಾಂಚ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, EC ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, EEE ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ. ಓಕೆ, ನೆಕ್ಸ್ಟ್ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ರೀಸೆಂಟ್ಲಿ ಸ್ಟಾರ್ಟ್ ಆದಂಥ ಕಾಲೇಜು, ನ್ಯೂಲಿ ಸ್ಟಾರ್ಟ್ ಆದಂಥ ಕಾಲೇಜು ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು. ಟೋಟಲ್ 360 ಸೀಟ್ಸ್ಗಳಿದ್ದಿತ್ತು 2023ಯಲ್ಲಿ. 24ರಲ್ಲಿ 420 ಆಗಿದೆ, ಆದಿತ್ಯ 420 ಆಗಿದೆ. CSE 60 ಸೀಟ್ಸ್ ಇದ್ದಿತ್ತು, ಅದನ್ನು 120 ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಈ ವರ್ಷ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಉಳಿದಿರೋ ಬ್ರಾಂಚಸ್ಗಳು ಇನ್ಕ್ರೀಸ್ ಆಗಲೂಬಹುದು. ಬಿಕಾಸ್ ಇಟ್ಸ್ ಅ ನ್ಯೂಲಿ ಬಿಲ್ಟ್ ಕಾಲೇಜ್ ಆಗಿರಲಿಕ್ಕೆ ಹೋಗಿ ಆಗಲೂಬಹುದು, ಆಗದೇನೂ ಇರ್ಬೋದು, ಆಗೋ ಚಾನ್ಸಸ್ ಇದೆ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗು ಅದು ಆಲ್ರೆಡಿ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಆದಿತ್ಯ ಕಾಲೇಜಲ್ಲಿ ಆಲ್ರೆಡಿ ಇದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಡೇಟಾ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗು ಇದೆ. ಆಯಿತಾ, ಆದಿತ್ಯ ಕಾಲೇಜಲ್ಲಿ ಆ್ಯಡ್ ಆದರೆ ಸೈಬರ್ ಸೆಕ್ಯೂರಿಟಿ ಆ್ಯಡ್ ಆಗ್ಬೋದು, ಬೇರೆ ಉಳಿದಿದ್ದು IoT ಆ್ಯಡ್ ಆಗ್ಬೋದು. ಅದು ಬಿಟ್ಟರೆ ಇನ್ಯಾವುದು ಆ್ಯಡ್ ಆಗೋ ಚಾನ್ಸಸ್ ಇಲ್ಲ. ಓಕೆ, ಯಾವುದು ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಬಿಕಾಸ್ ಹೊಸ ಕಾಲೇಜಲ್ಲಿ ಅಷ್ಟು ಈಸಿಯಾಗಿ ಇದು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವ್ರದ್ದು ಔಟ್ಪುಟ್ ಬಂದಿರೋದಿಲ್ಲ ಅಲ್ವಾ, ಸ್ಟೂಡೆಂಟ್ಸ್ಗಳು ಕೂಡ ಅಡ್ಮಿಷನ್ ಆಗೋದಿಲ್ಲ, ಆವಾಗ ಅವರು ಬ್ರಾಂಚ್ ಇನ್ಕ್ರೀಸ್ ಮಾಡಿ ಅವರಿಗೆ ಇದಿರೋದಿಲ್ಲಲ್ಲ. ಸೊ ಅದೆಲ್ಲದನ್ನು ನೋಡ್ಕೊಳ್ತಾರೆ. ಫೈನಾ. ಸೊ ನೆಕ್ಸ್ಟ್ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆದಮೇಲೆ ಆಳ್ವಾಸ್ ಮೂಡುಬಿದ್ರೆ. ಇದು ಮೂಡುಬಿದ್ರೆ ದಕ್ಷಿಣ ಕನ್ನಡದಲ್ಲಿ ಬರುತ್ತೆ. ಆಳ್ವಾಸ್ ಮೂಡುಬಿದ್ರೆಯಲ್ಲಿ 780 ಸೀಟ್ಸ್ಗಳಿದ್ದಿತ್ತು, 900 ಸೀಟ್ಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ 2024ರಲ್ಲಿ. AML 60 ಇದ್ದದನ್ನು 120 ಮಾಡಿದ್ದಾರೆ, ಕಂಪ್ಯೂಟರ್ ಸೈನ್ಸ್ 180 ಇದ್ದದನ್ನು 240 ಮಾಡಿದ್ದಾರೆ. ಅಂದರೆ ಅರೌಂಡ್ 60 + 60 120 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಎಲ್ಲಿ? ಆಳ್ವಾಸ್ ಮೂಡುಬಿದ್ರೆ. ಆಯಿತಾ, ಆಳ್ವಾಸ್ ಮೂಡುಬಿದ್ರೆ ಕಾಲೇಜಲ್ಲಿ ಇಲ್ಲಿ ಎಲ್ಲ ಇದು ಇದೆ ಸ್ಟೂಡೆಂಟ್ಸ್. ಇಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದೆ, AML ಇದೆ, ಸಿವಿಲ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಅಂತ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ IoT, ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಇದಿದೆ. ಅದಾದ ನಂತರ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಇದೆ, ISC ಇದೆ. ಆಯಿತಾ, ಇನ್ಕ್ರೀಸ್ ಮಾಡಿದ್ದು AML ಮತ್ತು CSE. ಈ ವರ್ಷ ಕೆಲವೊಂದು ಕಾಲೇಜಲ್ಲಿ ISCನ ಮರ್ಜ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಾಲೇಜಲ್ಲಿ ISCನ ಮರ್ಜ್ ಮಾಡ್ತಾರೆ ನಾನು ಹೇಳ್ತೇನೆ, ಆಯಿತಾ, ನಮ್ಮ ಪರ್ಸನಲ್ ಕೌನ್ಸಿಲಿಂಗಲ್ಲಿ. ಅದಾದ ನಂತರ AMC ಬ್ಯಾಂಗ್ಳೂರು. ಇಲ್ಲಿ ಟೋಟಲ್ 1140 ಸೀಟ್ಸ್ ಇದ್ದಿತ್ತು, 1350ಗೆ ಇನ್ಕ್ರೀಸ್ ಆಗಿದೆ. ಇದರಲ್ಲಿ AML 60ಇಂದ 180ಗೆ ಇನ್ಕ್ರೀಸ್ ಮಾಡಿದ್ದಾರೆ, ಕಂಪ್ಯೂಟರ್ ಸೈನ್ಸನ್ನು 240ಇಂದ 360 ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲಿ ಏನಾಗಿದ್ದಾರೆ 120 ಇನ್ಕ್ರೀಸ್ ಆಗಿದೆ, ಇಲ್ಲಿ ಟೋಟಲ್ 60 ಇನ್ಕ್ರೀಸ್ ಆಗಿದೆ. ಅಂದರೆ ಓವರಾಲ್ ಆಗಿ 180 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಮತ್ತು ಕೆಲವೊಂದು ಬ್ರಾಂಚ್ಗಳಲ್ಲಿ ಕೆಲವೊಂದು ಕಾಲೇಜಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದು ಬ್ರಾಂಚನ್ನ ಇದು ಮಾಡಿದ್ದಾರೆ, ಏನು ಎಲಿಮಿನೇಟೇ ಮಾಡಿದ್ದಾರೆ, ಅಥವಾ ಕೆಲವೊಂದು ಬ್ರಾಂಚಿಂದ ಕಡಿಮೆ ಮಾಡಿದ್ದಾರೆ ಸೀಟ್ಸ್. ವೈ? ಬಿಕಾಸ್ ಕೆಲವೊಂದು ಬ್ರಾಂಚಿಂದ ಅವರಿಗೇನು ಅಡ್ಮಿಷನ್ ಆಗೋದಿಲ್ಲ. ಲೈಕ್ ಟೆಕ್ಸ್ಟೈಲ್ ಇರ್ಬೋದು, ಕೆಲವೊಂದು ಕಾಲೇಜಲ್ಲಿ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟನ್ನು ತೆಗೆದೇ ಬಿಟ್ಟಿದ್ದಾರೆ, RV ಕಾಲೇಜಲ್ಲಿ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟನ್ನು ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಆ ರೀತಿ. ಓಕೆ, ಆವಾಗ ಓವರಾಲ್ ಆಗಿ ಇದಾಗುತ್ತೆ, ಏನು ಮ್ಯಾಚ್ ಆಗುತ್ತೆ. ನೆಕ್ಸ್ಟು ಅಮೃತ ಇನ್ಸ್ಟಿಟ್ಯೂಟು ಇದು ನಾನು ಕೆಲವೊಂದೇ ಕಾಲೇಜ್ಗಳಿಂದ ಮಾತ್ರ ತೊಗೊಳ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಎಲ್ಲ ಕಾಲೇಜ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅಮೃತ ಇನ್ಸ್ಟಿಟ್ಯೂಟ್ ಇರೋದು ರಾಮನಗರದಲ್ಲಿ. ಇದರಲ್ಲಿ ಏನಾಗಿದೆ 300 ಸೀಟ್ಸ್ಗಳಿದ್ದಿತ್ತು, ಅದನ್ನು 360 ಮಾಡಿದ್ದಾರೆ. AML ಹೊಸ ಬ್ರಾಂಚನ್ನು ಆ್ಯಡ್ ಮಾಡಿದ್ದಾರೆ ಅಮೃತದಲ್ಲಿ, ರಾಮನಗರ. ಆಯಿತಾ, AML ಸೀಟನ್ನು ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟು ATME ಮೈಸೂರು. ನಾನು ಆಲ್ರೆಡಿ ಹೇಳಿದ್ದೆ ATME 2 ಇದೆ, ಇದರಲ್ಲಿ ನಾನು ಹೇಳ್ತಾ ಇರೋದು ATME ಮೈಸೂರು. ಓಕೆ, ATME ಮೈಸೂರು. ಸೊ ಇದ್ರ ಮಧ್ಯದಲ್ಲಿ ನಿಮಗೆ APS ಕಾಲೇಜು ಬರುತ್ತೆ, ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಬರುತ್ತೆ. ಇಲ್ಲೆಲ್ಲ ಸೀಟ್ಸ್ಗಳು ಚೇಂಜ್ ಆಗಿಲ್ಲ. ಆ್ಯಂಡ್ ಕೆಲವೊಂದು ಕಾಲೇಜ್ಗಳಿಂದ ಮಾತ್ರ ನಾನು ತೊಗೊಂಡಿದ್ದೇನೆ, ಕೆಲವೊಂದು. ಓಕೆ, ಹಾಗಂತ ಇದೆಲ್ಲ ಟಾಪ್ ಕಾಲೇಜ್ ಅಂತಲ್ಲ, ರ್ಯಾಂಡಮ್ ಆಗಿ ಒಂದಿಷ್ಟು ಕಾಲೇಜ್ಗಳನ್ನು ತೊಗೊಂಡಿದ್ದಾನೆ. ಆಯಿತಾ, ATME ಮೈಸೂರಲ್ಲಿ ಎಷ್ಟು ಇದ್ದಿತ್ತು, 600 ಸೀಟ್ ಇದ್ದಿತ್ತು, 690ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗನ್ನು 180ಗೆ ಇನ್ಕ್ರೀಸ್ ಮಾಡಿದ್ದಾರೆ, ಸೈಬರ್ ಸೆಕ್ಯೂರಿಟಿನ 30ಇಂದ 60 ಇನ್ಕ್ರೀಸ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿ 30ಇಂದ 60ಗೆ ಇನ್ಕ್ರೀಸ್ ಮಾಡಿದ್ದಾರೆ 2024ರಲ್ಲಿ. ಆಯಿತಾ, ಇನ್ನು ATMEಯಲ್ಲಿ ನೋಡಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ, ಡೇಟಾ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಎಲ್ಲ ಬ್ರಾಂಚಸ್ಸು ಇದೆ. ಆಯಿತಾ, ಇಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಇಲ್ಲ. ಆಯಿತಾ, ನೆಕ್ಸ್ಟ್ ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು. ಏಟ್ರಿಯಾದಲ್ಲಿ ತುಂಬ ಚೇಂಜಸ್ ಆಗಿತ್ತು ಲಾಸ್ಟ್ ಟೈಮ್. 900ಇಂದ 1200 300 ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಮೇಜರ್ ಚೇಂಜಸ್ ಆಗಿದೆ ಎಲ್ಲಿ ಗೊತ್ತುಂಟ, ಒಂದು ಏಟ್ರಿಯಾ, ಇನ್ನೊಂದು ಇದು ಸಪ್ತಗಿರಿ NPS ಯೂನಿವರ್ಸಿಟಿ, ಇನ್ನೊಂದು BMS CE BMS IT. ತುಂಬ ಚೇಂಜಸ್ಗಳನ್ನು ಮಾಡಿದ್ದಾರೆ, ಅಂದರೆ ತುಂಬ ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಅದು ಬಿಟ್ಟು ಇನ್ನೂ ಕಾಲೇಜಸ್ಗಳಿದೆ, ಹೇಳ್ತೇನೆ ನೋಡಿ. ನೆಕ್ಸ್ಟ್ ಏಟ್ರಿಯಾದಲ್ಲಿ ನೋಡಿ 900ಇಂದ 1200 ಮಾಡಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಮಾಡಿದ್ದು ಯಾವುದು ಕೇಳಿದರೆ AML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿದ್ದಾರೆ, ಡೇಟಾ ಸೈನ್ಸ್ ಮಾಡಿದ್ದಾರೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಹೊಸ ಬ್ರಾಂಚನ್ನೊಂದು ಆ್ಯಡ್ ಮಾಡಿದ್ದಾರೆ. 2023ಯಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಅಂತ ಇಂಜಿನಿಯರಿಂಗ್ ಅಂತ ಸಬ್ಜೆಕ್ಟ್ ಇರಲಿಲ್ಲ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ. ಬಟ್ 2024ರಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಹೊಸ ಇದನ್ನು ಬ್ರಾಂಚನ್ನು ಆ್ಯಡ್ ಮಾಡಿ ಅದಕ್ಕೆ 120 ಸೀಟ್ಸ್ಗಳನ್ನು ಇಂಟೆಕ್ ತೊಗೊಂಡಿದ್ದಾರೆ. ಹಾಗೆ ISCನ
60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಏಟ್ರಿಯಾದಲ್ಲಿ ಅಂದರೆ ಯಾವ ಕಾಲೇಜಲ್ಲಿ ISC ಒಳ್ಳೇದಿದೆ ಮೇ ಬಿ ಅದನ್ನು ಮಾಡಿದ್ದಾರೆ. ಬಟ್ ಡೌನ್ ದ ಲೈನ್ ಇನ್ನೊಂದು 3-4 ಇಯರ್ಸಲ್ಲಿ ISCನ ಕಂಪ್ಯೂಟರ್ ಸೈನ್ಸ್ ಜೊತೆ ಮರ್ಜ್ ಮಾಡ್ತಾರೆ ಎಲ್ಲರೂ. ಸೊ ಅದಾದ ನಂತರ ISC ಅನ್ನೋ ಬ್ರಾಂಚ್ ಇರೋದಿಲ್ಲ, ಯಾಕಂದರೆ ISC ಅನ್ನೋದು ಸೇಮ್ ಲೈಕ್ ಕಂಪ್ಯೂಟರ್ಸ್ ಓನ್ಲಿ. ಓಕೆ, ನೆಕ್ಸ್ಟ್ BMS ಬಸವನಗುಡಿ ಅಂದರೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು 1737 ಇದ್ದಿತ್ತು, 2040 ಹಾಕಿದ್ದಾರೆ. ಅಂದರೆ ಮಿನಿಮಮ್ 300 ಇದುಗಳು ಇನ್ಕ್ರೀಸ್ ಆಗಿದೆ ಕಂಪ್ಯೂಟರ್ ಸೈನ್ಸ್ ಏನು ಬ್ರಾಂಚ್. ಹಾಗಾದರೆ ಸರ್ ಇಲ್ಲಿ ನೋಡಿ CSC 336 ಇದ್ದಿದ್ದು 900 ಆಗಿದೆ. ಸರ್ 336 ಇದ್ದಿದ್ದು 900 ಆಗಿದೆ ಅಂದರೆ 600 ಸೀಟ್ಸ್ ಇನ್ಕ್ರೀಸ್ ಆಗಿದೆಯಲ್ಲ? ಇಲ್ಲ, BMSc ಮತ್ತು BMS ITಯಲ್ಲಿ ISCನ ಮರ್ಜ್ ಮಾಡಿದ್ದಾರೆ. ISCನ ಯಾವುದ್ರ ಜೊತೆ ಮರ್ಜ್ ಮಾಡ್ತಾರೆ? CSC ಜೊತೆ ಮರ್ಜ್ ಮಾಡಿದ್ದಾರೆ. ದರ್ ಇಸ್ ನೋ ಬ್ರಾಂಚ್ ಕಾಲ್ಡ್ ISC ಎಟ್ BMSc ಆ್ಯಂಡ್ BMS IT ಫ್ರಮ್ 2024. ಲಾಸ್ಟ್ ಇಯರಿಂದ ISC ಅಂತ ಬ್ರಾಂಚ್ ಇಲ್ಲ, ಲಾಸ್ಟ್ ಇಯರ್ ಬ್ಯಾಚಿಂದ. ಅದರ ಹಿಂದಿನ ವರ್ಷದ ಬ್ಯಾಚ್ ಅವರಿಗೆಲ್ಲ ಇದೆ. ದೋಸ್ ಆರ್ ಸ್ಟಡಿಂಗ್ ಪ್ರೆಸೆಂಟ್ಲಿ ಎಟ್ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೈನಲ್ ಇಯರ್ ಅವರಿಗಿದೆ. ಬಟ್ ಫಸ್ಟ್ ಇಯರಿಂದ ಈ ವರ್ಷದ ಫಸ್ಟ್ ಅಂದರೆ ಈ ನಿಮ್ಮ ಸೀನಿಯರ್ ಬ್ಯಾಚಿಂದ ISC ಅನ್ನೋ ಇದಿಲ್ಲ, ಎಲ್ಲಿಲ್ಲ. BMSc ಅನ್ನೂ ಇಲ್ಲ, BMS IT ಅಲ್ಲೂ ಇಲ್ಲ. ಆಯಿತಾ? ಅದರಲ್ಲೂ ನೋಡಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. BMS IT ನೋಡಿ 1080 ಇಂದ 1380 ಅಂದರೆ ಅರೌಂಡ್ ಇಲ್ಲೂ 300 ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಇಲ್ಲೂ 300 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಆಗಿ 600 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅದರಲ್ಲಿ ECನೂ ಇದೆ ಸ್ಟೂಡೆಂಟ್ಸ್. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಸನ್ನು ಇನ್ಕ್ರೀಸ್ ಮಾಡಿದೆ, ECನೂ ಇನ್ಕ್ರೀಸ್ ಮಾಡಿದ್ದಾರೆ. ಇನ್ಕ್ರೀಸ್ ಆಗಿದ್ದು ECಯಲ್ಲಿ ಇಲ್ಲೆಷ್ಟು 216ಇಂದ 300 ಮಾಡಿದ್ದಾರೆ. BMScಯಲ್ಲಿ, BMS ITಯಲ್ಲಿ EC 120ಇಂದ 180 ಮಾಡಿದ್ದಾರೆ. 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಓವರ್ ಆಲ್ ಆಗಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ತುಂಬ ಇನ್ಕ್ರೀಸ್ ಆಗಿದೆ. ನಮ್ಮ ಮೇಜರ್ ಆಗಿ ಬೇಕಾಗಿರೋದು ಅದೇ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಪ್ಲಸ್ EC. ಸೊ ಅವೆರಡರಲ್ಲಿ ಒಳ್ಳೆ ಇನ್ಕ್ರೀಸ್ ಆಗಿದೆ. ಫೈನಾ? ನೆಕ್ಸ್ಟ್ BVB ಬ್ಯಾಂಗ್ಳೂರು, BVB ಬಾಗಲಕೋಟೆ. ಓಕೆ, ಇದರಲ್ಲಿ ನೋಡಿ 360 ಇದ್ದಿತ್ತು, 630 ಆಗಿದೆ. ಏನು ಟಾಪ್ ಕಾಲೇಜ್ ಅಂತಲ್ಲ, ಬಟ್ ಬಾಗಲಕೋಟೆಯಲ್ಲಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗ್ಬೋದು. ಸೊ ಅದರಲ್ಲಿ ನೋಡಿ CSC ISC ಅದಾದ ನಂತರ ಹೊಸ ಒಂದು ಬ್ರಾಂಚನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ 60. ಓವರ್ ಆಲ್ ಆಗಿ ಅರೌಂಡ್ 240-270 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಬಾಪೂಜಿ ದಾವಣಗೆರೆ ಒನ್ ಆಫ್ ದ ಬೆಸ್ಟ್ ಕಾಲೇಜ್, ಒಳ್ಳೆಯದು ಕಾಲೇಜು. ದಾವಣಗೆರೆಯಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಲೇಜು. 1120 ಇದ್ದಿತ್ತು, 1180 ಮಾಡಿದ್ದಾರೆ. ಅಂದರೆ 60 ಸೀಟ್ಸ್ ಮಾತ್ರ ಇನ್ಕ್ರೀಸ್ ಆಗಿದ್ದು. ಇಲ್ಲಿ ಏನು ಮಾಡಿದ್ದಾರೆ? AIML 120ಇಂದ 240 ಇನ್ಕ್ರೀಸ್ ಮಾಡಿದ್ದಾರೆ. CSCನ 240ಇಂದ 360 ಮಾಡಿದ್ದಾರೆ. ಸರ್ ಇದರಲ್ಲಿ ನೋಡಿದರೆ ಇಲ್ಲಿ 120 ಇನ್ಕ್ರೀಸ್ ಆಗಿದೆ, ಇಲ್ಲಿ ಆಲ್ರೆಡಿ 120 ಇನ್ಕ್ರೀಸ್ ಆಗಿದೆ, ಟೋಟಲ್ 240 ಇನ್ಕ್ರೀಸ್ ಆಗಿದ್ದಾರೆ ಸರ್. ಬಟ್ ಇದರಲ್ಲಿ ಓನ್ಲಿ 60 ಇನ್ಕ್ರೀಸ್ ಆಗಿದೆ ಅಂತಿದೆಯಲ್ಲ, ISCನ CSC ಜೊತೆ ಮರ್ಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ISC ಇಲ್ಲಿ ಜಾಸ್ತಿ ಆಗಿರೋದು. ಆ್ಯಂಡ್ ಇದನ್ನು ಏನು ಮಾಡಿದೆ? ಸ್ಪ್ಲಿಟ್ ಮಾಡಿ ಎರಡಕ್ಕೂ ಇದು ಮಾಡಿದ್ದಾರೆ, AIML ಮತ್ತು CSCಗೆ. ಬಟ್ ಓವರ್ ಆಲ್ ಆಗಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇಲ್ಲಿ ಬಾಪೂಜಿ ದಾವಣಗೆರೆಯಲ್ಲಿ. ಕೇಂಬ್ರಿಡ್ಜ್ ನಾನು ಆಲ್ರೆಡಿ ಹೇಳಿದ್ದೇನೆ, ಕೇಂಬ್ರಿಡ್ಜಲ್ಲಿ 2 ಇದೆ, ಒಂದು KR ಪುರಂ, ಇನ್ನೊಂದು ದೇವನಹಳ್ಳಿ. KR ಪುರಂ ದೇವನಹಳ್ಳಿಯಲ್ಲಿ 30 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಯಾವುದು? CSC ವಿತ್ ಸೈಬರ್ ಸೆಕ್ಯೂರಿಟಿ. ಓಕೆ, CYCS ಅಂತ ಹೇಳಿದರೆ ಸೈಬರ್ ಸೆಕ್ಯೂರಿಟಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿಯಲ್ಲಿ 30 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಇನ್ನು KR ಪುರಮಲ್ಲಿ ಇರುವಂಥ ಕೇಂಬ್ರಿಡ್ಜಲ್ಲಿ ಕಂಪ್ಯೂಟರ್ ಸೈನ್ಸ್ 900ಇಂದ 1020 ಆಗಿದೆ. ಮೀನಿಂಗ್ ಟು ಸೇ ದಟ್ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಈ ವರ್ಷವೂ ಈ ಕಾಲೇಜಲ್ಲಿ ಇನ್ಕ್ರೀಸ್ ಆಗ್ಬೋದು, ಈ ವರ್ಷ ಆಗೋದಿಲ್ಲ ಅಂತಲ್ಲ, ಆಗ್ಲೂಬೋದು, ಆಗೋದೇ ಇಲ್ಲ ಅಂತೇನಿಲ್ಲ. ಅದರಲ್ಲಿ CSC 180ಇಂದ ಎಷ್ಟು ಇನ್ಕ್ರೀಸ್ ಮಾಡಿದರೆ 240, ಮೀನಿಂಗ್ ಟು ಸೇ ದಟ್ 60 ಇಲ್ಲಿ ಇನ್ಕ್ರೀಸ್ ಆಗಿದೆ. ಇನ್ನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ IoT, ಬ್ಲಾಕ್ ಚೈನ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ ಅದು ಇರಲಿಲ್ಲ 2023ಯಲ್ಲಿ, 24ರಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಇನ್ನು ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟು. ದಯಾನಂದ್ ಸಾಗರಲ್ಲಿ 3 ಬ್ರಾಂಚ್ ಇದೆ ಸ್ಟೂಡೆಂಟ್ಸ್. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ದಯಾನಂದ್ ಸಾಗರ್ ಯೂನಿವರ್ಸಿಟಿ. ಯಾವುದನ್ನು ಎಲ್ಲಿಡಬೇಕು ಅಲ್ಲಿಡಬೇಕು, ಯಾವ ಕೋಡನ್ನು ಎಲ್ಲಿಡಬೇಕು ಅಲ್ಲಿಡಬೇಕು. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟಾಪ್ 10 ಒಳಗಡೆ ಬರುತ್ತೆ. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಟಾಪ್ 20 to 30 ಒಳಗಡೆ ಬರುತ್ತೆ. ದಯಾನಂದ್ ಸಾಗರ್ ಯೂನಿವರ್ಸಿಟಿ ಟಾಪ್ 30 to 40 ಒಳಗಡೆ ಬರುತ್ತೆ. ಅದನ್ನು ಎಲ್ಲೆಲ್ಲಿಡಬೇಕು ಅದೆಲ್ಲದನ್ನು ನಮ್ಮ ಕೌನ್ಸಿಲಿಂಗಲ್ಲಿ ನಾನು ಹೇಳ್ತೇನೆ, ಯಾವ ಕಾಲೇಜನ್ನು ಎಲ್ಲಿಡಬೇಕು ಅಂತ. ಆಯಿತಾ? ಇದಾಯಿತು. ಅದಾದಮೇಲೆ ನೆಕ್ಸ್ಟ್ ಡಾನ್ ಬಾಸ್ಕೋದಲ್ಲಿ ಏನು ಚೇಂಜಸ್ ಆಗಿಲ್ಲ, ಆ್ಯಕ್ಚುಲಿ ಇಲ್ಲಿ ಡಿಕ್ರೀಸ್ ಆಗಿದೆ ಸೀಟ್ಸ್ಗಳು. ಸೊ ಅದಕ್ಕೆ ನಾನು ಬರೀಲಿಲ್ಲ. ಆಯಿತಾ? ಡಾಕ್ಟರ್ AIT ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 450 ಇದ್ದಿತ್ತು, 570 ಆಗಿದೆ. 120 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಕಂಪ್ಯೂಟರ್ ಸೈನ್ಸ್ 120 ಇದ್ದಿತ್ತು, 180 ಆಗಿದೆ. ಅಂದರೆ 60 ಇಂಟೇಕ್ ಇನ್ಕ್ರೀಸ್ ಆಗಿದೆ. ISCನ 60ಇಂದ 120ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಮೇ ಬಿ ಇದನ್ನು ಈ ವರ್ಷ ಮರ್ಜ್ ಮಾಡಲೂಬಹುದು ಅಥವಾ ನೆಕ್ಸ್ಟ್ ಇಯರ್ ಮರ್ಜು ಮಾಡಲೂಬಹುದು. ಓಕೆ, ನಿಧಾನಕ್ಕೆ ಮರ್ಜ್ ಮಾಡ್ತಾರೆ. ಓಕೆ, ಟೋಟಲ್ ಓವರ್ ಆಲ್ ಆಗಿ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಈಸ್ಟ್ ವೆಸ್ಟ್ ನೋಡಿ, ಅದರಲ್ಲಿ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಒಂದಿದೆ, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಒಂದಿದೆ, ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಒಂದಿದೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಯಾವ ಕಾಲೇಜನ್ನು ಎಲ್ಲಿಡಬೇಕು ಅಲ್ಲಿಡಬೇಕು. ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗಿಂತ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳ್ಳೆಯದೆಯಾ ಅಥವಾ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಳ್ಳೆಯದೆಯಾ, ಅದನ್ನು ನೆನ್ಪಿಟ್ಕೊಳ್ಬೇಕು. ಅದೆಲ್ಲದನ್ನು ಕೌನ್ಸಿಲಿಂಗಲ್ಲಿ ನಾವು ಹೇಳ್ತೇವೆ. ಆಯಿತಾ? ನೆಕ್ಸ್ಟ್ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟಲ್ಲಿ 900 ಇದ್ದಿತ್ತು, 1020 ಆಗಿದೆ. ಮೀನಿಂಗ್ ಟು ಸೇ ದಟ್ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅದು ಕಂಪ್ಯೂಟರ್ ಸೈನ್ಸಲ್ಲಿ ಎಷ್ಟು 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಒಂದು ಸಬ್ಜೆಕ್ಟ್ ಇರಲಿಲ್ಲ, ಅದನ್ನು ಆ್ಯಡ್ ಮಾಡಿದ್ದಾರೆ 60. ಓಕೆ,
ನೆಕ್ಸ್ಟ್ ಗ್ಲೋಬಲ್ ಅಕಾಡೆಮಿ ಗ್ಲೋಬಲ್ ನಮ್ಮ ಡಿ ಕೆ ಶಿ ಅವರದ್ದು ಗ್ಲೋಬಲ್ ಅಕಾಡೆಮಿ 960 ಇದ್ದಿತ್ತು 1260 ಆಗಿದೆ. ಮೀನಿಂಗ್ ಟು ಸೇ ದಟ್ ಅರೌಂಡ್ 300 ಸೀಟ್ಸ್ ಇನ್ಕ್ರೀಸ್ ಮಾಡ್ತಾರೆ ಯಾವುದು ಗ್ಲೋಬಲ್ ಅಕಾಡೆಮಿಯಲ್ಲಿ. ಓಕೆ, ಬೆಸ್ಟ್ ಕಾಲೇಜು, ಒಳ್ಳೆ ಇದೆ ಕಾಲೇಜು, ಟಾಪ್ 35 ಒಳಗಡೆ ಆರಾಮ್ ಇಡ್ಬೋದು ಆಯಿತಾ. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ 180 ಇದ್ದಿತ್ತು 300 ಮಾಡಿದ್ದಾರೆ, 120 ಇನ್ಕ್ರೀಸ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ವಿತ್ AIML 60 ಇದ್ದಿತ್ತು, ಅದನ್ನು 120 ಮಾಡಿದ್ದಾರೆ, 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. AIDS 60 ಇದ್ದಿತ್ತು 120 ಆಗಿದೆ. ECನ 180ಇಂದ 240 ಮಾಡಿದ್ದಾರೆ. ಯಾವಾಗ ಇದು 2023 to 2024 ಈ ವರ್ಷನೂ ಕೂಡ ಇನ್ಕ್ರೀಸ್ ಆಗುತ್ತೆ. ಎಲ್ಲ ಕಾಲೇಜಲ್ಲೂ ಇನ್ಕ್ರೀಸ್ ಆಗುತ್ತಂತಲ್ಲ, ಇನ್ಕ್ರೀಸ್ ಆಗುತ್ತೆ. ಓಕೆ, ಮಿನಿಮಮ್ ಒಂದು 3,000 to 4,000 ಸೀಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ ಆಯಿತಾ. ನೆಕ್ಸ್ಟ್ KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಟೋಟಲ್ 420 ಇದ್ದಿತ್ತು, ಅದನ್ನು 480ಗೆ ಇದು ಮಾಡಿದ್ದಾರೆ. 420 ಇದ್ದಂಥ KNSITಯನ್ನು 480ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸಸ್ 0 ಇದ್ದಿತ್ತು. ಅಂದರೆ ಮೀನಿಂಗ್ ಟು ಸೇ ದಟ್ ಈ ಹೊಸ ಬ್ರ್ಯಾಂಚನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಎಲ್ಲಿ KNSITಯಲ್ಲಿ. ಎಷ್ಟು ಸೀಟ್ಸ್? 60 ಸೀಟ್ಸ್. ನೆಕ್ಸ್ಟು KLS Gogte ಈಸ್ ಆಲ್ಸೋ ಒನ್ ಆಫ್ ದ ಬೆಟರ್ ಕಾಲೇಜು. 840 ಸೀಟ್ಸ್ ಇದ್ದಿತ್ತು 900 ಮಾಡಿದ್ದಾರೆ, 60 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಯಾವುದನ್ನು CSC ವಿತ್ AIML ಅನ್ನೋ ಹೊಸ ಬ್ರಾಂಚನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಲಾಸ್ಟ್ ಇಯರ್. ಓಕೆ, ಈ ಬ್ರಾಂಚ್ ಇರಲಿಲ್ಲ ಸ್ಟೂಡೆಂಟ್ಸ್ ಆಯಿತಾ. ನೆಕ್ಸ್ಟು ಇನ್ನೊಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, NMIT ನಿಟ್ಟೆ ಮೀನಾಕ್ಷಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿರೋದು. ಅದು ಈ ವರ್ಷದಿಂದ KCETಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ. ಯಾಕೆ ಕೇಳಿದರೆ AMIT ಕಾರ್ಕಳದಲ್ಲಿರುವಂಥದ್ದು ಲಾಸ್ಟ್ ಇಯರಿಂದ ಅಂದರೆ 2 ಇಯರ್ಸಿಂದ ಅದು ಕೂಡ KCETಯಲ್ಲಿ ಇದು ಮಾಡ್ತಾಯಿಲ್ಲ. ಯಾಕಂದರೆ ನ್ಯೂ ಕ್ಯಾಟ್ ಎಕ್ಸಾಮ್ ಥ್ರೂನೇ ಹೋಗಬೇಕು, ಯಾಕಂದರೆ ಅದು ಡೀಮ್ ಟು ಯೂನಿವರ್ಸಿಟಿ ಆಗಿತ್ತು. ಈ ವರ್ಷದಿಂದ NMIT ಬ್ಯಾಂಗ್ಳೂರಲ್ಲಿರೋ NMIT ಕೂಡ ಇಲ್ಲಿ KCETಯಲ್ಲಿ ಇದಾಗೋದಿಲ್ಲ ಆಯಿತಾ. ನೆಕ್ಸ್ಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲ, ಏರೋಸ್ಪೇಸ್ ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ MS ರಾಮಯ್ಯದಲ್ಲಿ. ಮಲೆನಾಡು ಹಾಸನದಲ್ಲಿ 660 ಸೀಟ್ಸ್ಗಳಿದ್ದಿತ್ತು, ಕಮ್ಮಿ ಮಾಡಿದ್ದಾರೆ, 480 ಸೀಟ್ಸ್ ಮಾಡಿದ್ದಾರೆ. ಮೇ ಬಿ ಈ ವರ್ಷ ಇದನ್ನು ಇನ್ಕ್ರೀಸ್ ಮಾಡ್ಬೋದು. ಮಲೆನಾಡು ಹಾಸನದಲ್ಲಿ ಕಡಿಮೆ ಮಾಡಿದ್ದಾರೆ. ಮೇ ಬಿ ಅಲ್ಲಿ ಅಡ್ಮಿಷನ್ಸ್ ಇಲ್ಲದೇ ಇದ್ದಿರ್ಬೋದು ಹಿಂದಿನ ವರ್ಷ, ಪ್ರೀವಿಯಸ್ ಅಲ್ಲ ಅದ್ರ ಪ್ರೀವಿಯಸ್ ವರ್ಷ, ಅದ್ರ ಪ್ರೀವಿಯಸ್ ಇಯರ್. ಬಿಕಾಸ್ ಆಫ್ ದ್ಯಾಟ್ ದೇ ಮೈಟ್ ಬಿ ಡಿಕ್ರೀಸ್ಡ್. ಓಕೆ, MIT ಮ್ಯಾಂಗ್ಳೂರು 840 ಸೀಟ್ಸ್ ಇದ್ದಿತ್ತು 960 ಮಾಡಿದ್ದಾರೆ. ಮೀನಿಂಗ್ ಟು ಸೇ ದಟ್ 120 ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಮ್ಯಾಂಗ್ಳೂರು ರೀಜನಲ್ಲಿ ಅಂದರೆ ದಕ್ಷಿಣ ಕನ್ನಡ ರೀಜನಲ್ಲಿ ಸಹ್ಯಾದ್ರಿ, MIT ಮತ್ತು ಶ್ರೀನಿವಾಸ್ ಓಕೆ, ಕೆನರಾ ಓಕೆ, AJ ಇದೆ, ಇದೆಲ್ಲ ಓಕೆ ಕಾಲೇಜಸ್. ISCನ 120ಇಂದ 180 ಇನ್ಕ್ರೀಸ್ ಮಾಡಿದ್ದಾರೆ. ರೊಬೋಟಿಕ್ಸ್ ಆ್ಯಂಡ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಹೊಸ ಬ್ರ್ಯಾಂಚನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ MITಲ್ಲಿ, ರೊಬೋಟಿಕ್ಸ್ ಆ್ಯಂಡ್ AI. ನೆಕ್ಸ್ಟ್ ನೌಕೀಸ್ ಹಾಸನದಲ್ಲಿ ನೌಕೀಸ್ ಅಂತಿದೆ, 360ಇಂದ 480 ಇನ್ಕ್ರೀಸ್ ಮಾಡಿದ್ದಾರೆ, 120 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಅದು ಯಾವುದರಲ್ಲಿ ಕೇಳಿದರೆ CSC ಬ್ರಾಂಚಲ್ಲಿ. ಓಕೆ, ನೆಕ್ಸ್ಟ್ PDA ಗುಲ್ಬರ್ಗ PDAನು ಕೂಡ ಒಂದು ಮಟ್ಟಿಗೆ ಬೆಟರ್, 120 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ 2024ಅಲ್ಲಿ. ಅದರಲ್ಲಿ CSCಯಿಂದ 60 ಸೀಟ್ಸ್, AIMLಯಿಂದ 60 ಸೀಟ್ಸ್. ದೆನ್ PS ಮಂಡ್ಯ, PS ಬೆಂಗಳೂರಲ್ಲೂ ಇದೆ, ಬೆಂಗಳೂರಲ್ಲಿ ರಿಂಗ್ ರೋಡ್ ಕ್ಯಾಂಪಸ್ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇದೆ. PS ಮಂಡ್ಯನೂ ಇದೆ, PS ಶಿವಮೊಗ್ಗನೂ ಇದೆ. PS ಟೋಟಲ್ 4 ಇದೆ, ಶಿವಮೊಗ್ಗ ಬೇರೆ, ಮಂಡ್ಯ ಬೇರೆ, ರಿಂಗ್ ರೋಡ್ ಕ್ಯಾಂಪಸ್ ಬೇರೆ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಬೇರೆ. ರಿಂಗ್ ರೋಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಅಂಡರ್ ಸೇಮ್ ಅಥಾರಿಟಿಯಲ್ಲಿ ಬರುತ್ತೆ. ಬಟ್ ಮಂಡ್ಯ ಶಿವಮೊಗ್ಗ ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಓಕೆ, ಮಂಡ್ಯದಲ್ಲಿ PS ಮಂಡ್ಯದಲ್ಲಿ 180 ಸೀಟ್ಸ್ ಇದ್ದಿತ್ತು, 240 ಮಾಡಿದ್ದಾರೆ. ಯಾವುದು? CSC. ಓಕೆ, ನೆಕ್ಸ್ಟ್ PS ಶಿವಮೊಗ್ಗದಲ್ಲಿ 720 ಸೀಟ್ಸ್ ಇದ್ದಿತ್ತು, 780 ಮಾಡಿದ್ದಾರೆ. ಮೀನಿಂಗ್ ಟು ಸೇ ದಟ್ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಯಾವುದರಲ್ಲಿ? CSCಯಲ್ಲಿ. ಓಕೆ, ನೆಕ್ಸ್ಟ್ RVITM. RVಯಲ್ಲೂ ನೋಡಿ 3 ಬ್ರಾಂಚಸ್ ಇದೆ. RVCE RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟಾಪ್ 1ಅಲ್ಲಿ ಬರುತ್ತೆ. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟಾಪ್ 10 to 20 ಬಿಟ್ವೀನ್ ಬರುತ್ತೆ. RV ಯೂನಿವರ್ಸಿಟಿ ಅಂತ ಇದೆ, ಅದು ನಾನು ಹೇಳ್ತೇನೆ ಎಲ್ಲಿ ಇಡ್ಬೋದು ಅಂತ, ನಮ್ಮ ಕೌನ್ಸಿಲಿಂಗಲ್ಲಿ ಹೇಳ್ತೇನೆ RV ಯೂನಿವರ್ಸಿಟಿ ಹೋಗ್ಬೋದಾ ಅಂತ. ನೆಕ್ಸ್ಟ್ RR ಕಾಲೇಜ್ ಆಫ್ ಇಂಜಿನಿಯರಿಂಗ್, ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು, ಇಲ್ಲಿ 696 ಸೀಟ್ಸ್ ಇದ್ದಿತ್ತು, 810 ಮಾಡಿದ್ದಾರೆ. ಮೀನಿಂಗ್ ಟು ಸೇ ದಟ್ ಒಂದು 20 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ ಆಯಿತಾ. ಸೊ ಇದರಲ್ಲಿ ಏನು ಮಾಡಿದ್ದಾರೆ? ಸಾರಿ, ನಾಟ್ 20, 690, 700, 120 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ISCನ ಡಬಲ್ ಮಾಡಿದ್ದಾರೆ, CSC 180ಇಂದ 240 ಮಾಡಿದ್ದಾರೆ. ಓಕೆ, RVITMಲ್ಲೂ ಕೂಡ 30 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ, ISCಗೆ 30 ಸೀಟ್ಸ್ ಆ್ಯಡ್ ಮಾಡಿದ್ದಾರೆ. ಅದು ಬಿಟ್ಟರೆ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿ ಬರುತ್ತೆ, 1260 ಇದ್ದಿತ್ತು, 1380 ಬಂದಿದೆ. ಒನ್ ಆಫ್ ದ ಬೆಸ್ಟ್ ಕಾಲೇಜು, ಟಾಪ್ 20 ಒಳಗಡೆ ಆರಾಮ್ ಬರುತ್ತೆ, ಟಾಪ್ 15 ಒಳಗಡೆ ಬರುತ್ತೆ. 1260ಇಂದ 1380 ಮಾಡಿದರೆ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ಅಂದರೆ RNSITಲಿ ISCನ ರಿಮೂವ್ ಮಾಡಿದ್ದಾರೆ, ಅಂದರೆ ಮರ್ಜು ಮಾಡಿದ್ದಾರೆ. ಯಾವುದ್ರ ಜೊತೆ? CSC ಜೊತೆ ಮರ್ಜು ಮಾಡಿದ್ದಾರೆ. ಅದಕ್ಕೆ CSC ಸೀಟ್ಸ್ ಎಷ್ಟಾಗಿದೆ? 600 ಆಗಿದೆ. ಸೊ RNSITಲಿ ISC ಸೀಟ್ ಇಲ್ಲ ಆಯಿತಾ. RNSITಲಿ AIML ಸೀಟನ್ನು ಮತ್ತೆ 60 ಇನ್ಕ್ರೀಸ್ ಮಾಡಿದ್ದಾರೆ. 2023ಯಲ್ಲಿ 180 ಇದ್ದಿತ್ತು, 2024ಅಲ್ಲಿ 240 ಮಾಡಿದ್ದಾರೆ. ಓಕೆ, RNSIT. ಮತ್ತು SJBIT ಒನ್ ಆಫ್ ದ ಟಾಪ್ ಕಾಲೇಜ್, ರೀಸೆಂಟ್ ಡೇಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. SJBIT ಟಾಪ್ 30 ಒಳಗಡೆ ಇರ್ಬೋದು. ಇವರದ್ದೇ ಇನ್ನೊಂದು ಕಾಲೇಜ್ ಇದೆ BGS ಅಂತ, ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು, ಅದು ಒಳ್ಳೆಯದೆ. SJBIT 780 ಸೀಟ್ಸ್ಗಳಿದ್ದಿತ್ತು, 900 ಇನ್ಕ್ರೀಸ್ ಆಗಿದೆ, 120 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ 60 ಸೀಟ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ 60 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇದು ಶ್ರೀ ಮಧ್ವವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಡುಪಿ,
ಉಡುಪಿಯಲ್ಲಿರೋದು. ಓಕೆ, ಸರ್ MUIT ಅಲ್ಲ, ಇದು ಶ್ರೀ ಮಧ್ವವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಶ್ರೀ ಮಧ್ವವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 480 ಇದ್ದಿತ್ತು, 30 ಸೀಟ್ಸನ್ನು ಡಿಕ್ರೀಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸರ್ MUIT, ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 960 ಟೋಟಲ್ ಸೀಟ್ಸ್ಗಳಿದ್ದಿತ್ತು, ಅದನ್ನು 1140 ಇನ್ಕ್ರೀಸ್ ಮಾಡಿದ್ದಾರೆ. ಅದರಲ್ಲಿ CSCಯಿಂದ 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ರೊಬೋಟಿಕ್ಸ್ ಆ್ಯಂಡ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳೋ ಒಂದು ಹೊಸ ಬ್ರ್ಯಾಂಚನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ 2024 ವಿತ್ 60 ಇಂಟೇಕ್ಸ್. ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಹೊಸ ಬ್ರಾಂಚನ್ನು 2024 ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಲಾಸ್ಟ್ ಇಯರಲ್ಲಿ ಇದರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಇದ್ದಿರ್ಬೋದು, ಕೆಲವರು ಇದನ್ನು ತಗೊಳ್ಳಿಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಹೋಗ್ಬೋದು, ಅಲ್ಲಿ ಎಲೆಕ್ಟ್ರಾನಿಕ್ಸು ಬರುತ್ತೆ, ಕಂಪ್ಯೂಟ್ರು ಬರುತ್ತೆ. ಓಕೆ, ಆ್ಯಂಡ್ ಲಾಸ್ಟ್ NIE ಮೈಸೂರು ಗೊತ್ತಿದೆ ನಿಮಗೆ. ಅದರಲ್ಲಿ ಸೌತ್ ಕ್ಯಾಂಪಸ್, ನಾರ್ತ್ ಕ್ಯಾಂಪಸ್ ಅಂತ ಬರುತ್ತೆ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇರೋದು ನಾರ್ತ್ ಕ್ಯಾಂಪಸಲ್ಲಿ, ಸೌತ್ ಕ್ಯಾಂಪಸಲ್ಲಿ EC ಉಳಿದಿರೋ ಬ್ರಾಂಚಸ್. NIE ಮೈಸೂರಲ್ಲಿ ಟೋಟಲ್ 780 ಇಂಟೇಕ್ ಇದ್ದಿತ್ತು, ಅದನ್ನು 900 ಇಂಟೇಕಿಗೆ ಇನ್ಕ್ರೀಸ್ ಮಾಡಿದ್ರು 2024. ಅದರಲ್ಲಿ ಮಾಡಿದ್ದು EEE ಮತ್ತು EC. ಹಾಗಾದರೆ ಇದು ಬಂದಿದ್ದು ಸೌತ್ ಕ್ಯಾಂಪಸಲ್ಲಿ, ನಾರ್ತ್ ಕ್ಯಾಂಪಸಲ್ಲಿ ಅಲ್ಲ, ಆಯಿತಾ. EEE 60ಇಂದ 120 ಮಾಡಿದರೆ, EC 60ಇಂದ 120 ಮಾಡಿದ್ದಾರೆ. ಅದು ಬಿಟ್ಟರೆ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರೀಸೆಂಟ್ ಡೇಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. 1020ಇಂದ 1320ಗೆ ಹೋಗಿದೆ, 300 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅದರಲ್ಲಿ CSC 240ಇಂದ 540, 300 ಸೀಟ್ಸ್ ಇಲ್ಲೇ ಇನ್ಕ್ರೀಸ್ ಮಾಡಿದ್ದಾರೆ. AIML 120ಇಂದ 180ಗೆ ಹೋಗಿದೆ, ಆಯಿತಾ. ಸೊ ಅಂದರೆ 120ಇಂದ 180 ಅಂದರೆ 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಇದರಲ್ಲಿ ಏನು ಮಾಡಿದ್ದಾರೆ ಸರ್, ಇಲ್ಲೇ 360 ಆಯ್ತಲ್ಲ ಸರ್, ಬಟ್ ಬೇರೆ ಬ್ರಾಂಚನ್ನು ಕೆಲವೊಂದನ್ನು ಎಲಿಮಿನೇಟ್ ಮಾಡಿರ್ತಾರೆ, ಸೀಟ್ಸನ್ನು ಕಡಿಮೆ ಮಾಡಿರ್ತಾರೆ ಅಥವಾ ಬ್ರಾಂಚನ್ನು ಸ್ಟಾಪ್ ಮಾಡಿರ್ತಾರೆ, ಆವಾಗ ಇದಕ್ಕೆ ಆ್ಯಡ್ ಮಾಡ್ಕೊಂಡಿರ್ತಾರೆ. ಈಗ ಮೈಸೂರಲ್ಲಿ ನೋಡಿ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, NIE ಮೈಸೂರು, ದೆನ್ ವಿದ್ಯಾವರ್ಧಕ, ದೆನ್ ಗರ್ಲ್ಸಿಗೋಸ್ಕರ G++ ಅಂತಿದೆ, ಒನ್ ಆಫ್ ದ ಬೆಸ್ಟ್ ಕಾಲೇಜ್ G++, ಒಳ್ಳೆ ಕಾಲೇಜ್ ಇದೆ. ಸೊ ಇದೆಲ್ಲ ಕಾಲೇಜ್ಗಳು ರೀಸೆಂಟ್ ಡೇಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಓಕೆ, ಸೊ ಈಗ ನೋಡಿ ನೀವೀಗ ಇದಿಷ್ಟು ನಾನು ತೊಗೊಂಡು ಬಂದಂಥ ಇದು ಓವರಾಲ್ ಆಗಿ ತುಂಬ ಸೀಟ್ಸ್ಗಳು ಅರೌಂಡ್ 7,000 to 8,000 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ದಟ್ ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್, EC ರಿಲೇಟೆಡ್ ಬ್ರಾಂಚಸ್ಗಳು. ಓಕೆ, ಮತ್ತು ಹೊಸ ಬ್ರಾಂಚಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೊಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ. ಓಕೆ, ಸೊ ಸ್ಟೂಡೆಂಟ್ಸ್ ನೀವೀಗ ಫಾರ್ ಎಕ್ಸಾಂಪಲ್ ಮೈಸೂರವರಾಗಿದ್ದರೆ, ಸರ್ ಮೈಸೂರಲ್ಲಿ ನಾನು ಯಾವ ಕಾಲೇಜಿನ ಎಲ್ಲಿ ಇಡಬೇಕು, ಯಾಕೆ ಇಡಬೇಕು, ಅಥವಾ ನಂಗೆ ಬೆಂಗಳೂರಿಗೆ ಬರಲಿಕ್ಕೆ ಇಷ್ಟ ಇಲ್ಲ, ಅಥವಾ ಬೆಂಗಳೂರಲ್ಲೇ ನಾನು ಓದಬೇಕು ಅಂತಿದ್ರೆ ಯಾವ ಕಾಲೇಜಿನ ಇಡ್ಬೋದು. ಬೇರೆ ನೀವು ಔಟ್ಸೈಡಿಗೆ ನಾರ್ತ್ ಕರ್ನಾಟಕದವರಾಗಿರ್ಬೋದು, ದಕ್ಷಿಣ ಕನ್ನಡದವರಾಗಿರ್ಬೋದು, ಸರ್ ಯಾವ ಕಾಲೇಜ್ ಒಳ್ಳೆಯದೆ ನಮಗೆ ಉಡುಪಿ ಮತ್ತು ಮಂಗಳೂರು ಸೈಡಲ್ಲಿ, ಅದು ಎಲ್ಲದನ್ನು ನೀವು ಇದು ಮಾಡಬೇಕಂದ್ರೆ ಈ ಏಕಲವ್ಯ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಿ ಸ್ಟೂಡೆಂಟ್ಸ್. ತುಂಬ ಹೆಲ್ಪ್ ಆಗುತ್ತೆ. ಸುಮ್ಮನೆ ರ್ಯಾಂಡಮಾಗಿ ಯಾವ್ಯಾವ ಕಾಲೇಜನ್ನು ಹಾಕಬೇಡಿ, ಯಾವ್ಯಾವ ಬ್ರಾಂಚಿನ ಹಾಕಬೇಡಿ. ಯಾಕಂತ ಕೇಳಿದರೆ ಈಗ ಏನಾಗುತ್ತೆ, ಯಾರು ಕೇಳಿದ್ರು AIML ಹಾಕಿ, AIML ಯಾಕೆ ಹಾಕಬೇಕು, ಕಂಪ್ಯೂಟರ್ ಸೈನ್ಸ್ ಇದೆಯಲ್ಲ ಯಾಕೆ ಹಾಕಬಾರ್ದು, AIML ಯಾಕೆ ಹಾಕಬೇಕು, ಸೈಬರ್ ಸೆಕ್ಯೂರಿಟಿ ಇದೆ, ಡೇಟಾ ಸೈನ್ಸ್, ಇದ್ರದ್ದು ಏನು ಡಿಫರೆನ್ಸ್ ಇದೆ. ಈಗ ಕೆಲವೊಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ AIML ಇದೆ, ಕೆಲವೊಂದು ಕಾಲೇಜಲ್ಲಿ ಓನ್ಲಿ AIML ಇದೆ. ವಾಟ್ ಈಸ್ ದ ಡಿಫರೆನ್ಸ್? ಕಂಪ್ಯೂಟರ್ ಸೈನ್ಸಿಗೂ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ AIMLಗೆ ಏನು ಡಿಫರೆನ್ಸು? ಓಕೆ, ನಾವು ಸೇರಿದರೆ ಏನು ಅಡ್ವಾಂಟೇಜು, ಸೇರದೇ ಇದ್ದರೆ ಏನು ಅಡ್ವಾಂಟೇಜು, ಯಾಕೆ ನಾನು ಸೇರಬಾರ್ದು, ಫಸ್ಟ್ ಕಂಪ್ಯೂಟರ್ ಸೈನ್ಸಿಗೆ ಯಾಕೆ ನಾನು ಇದು ಕೊಡಬೇಕು ಪ್ರಯಾರಿಟಿ, ಇದೆಲ್ಲದನ್ನು ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ ನಾನು ಇದು ಕೊಡ್ತೇನೆ, ಕ್ಲಾರಿಟಿ ಕೊಡ್ತೇವೆ, ಆಯಿತಾ. ಇದು 1-to-1 ಪರ್ಸ್ನಲ್ ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್, ಇದು ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡೋದಲ್ಲ, ಪರ್ಸ್ನಲ್ ಕೌನ್ಸಿಲಿಂಗ್. ನಿಮಗೆ 1-to-1 ಆಗಿ ನಾನು ಹೇಳ್ತೇನೆ, ಈ ಕಾಲೇಜಿನ ಹಾಕಿ, ಯಾಕೆ ಹಾಕಬೇಕಂತ ಹೇಳ್ತೇನೆ. ಆಪ್ಷನ್ ಎಂಟ್ರಿದು ತೊಗೊಂಡ್ರೆ ನೀವು ವಿತ್ ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ತೇವೆ. ಅಲ್ಲಿ ಹಾಸ್ಟೆಲ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಒಳಗಡೆ ಪ್ಲೇಸ್ಮೆಂಟ್ ಹೇಗಿದೆ, ಪ್ರತಿಯೊಂದು ನಾವು ಹೇಳ್ತೇವೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದವರು ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಆದಷ್ಟು ಬೇಗ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಫಸ್ಟ್ ಕಮ್ ಫಸ್ಟ್ ಸರ್ವ್. ನಾನು ಲಿಮಿಟೆಡ್ ಸೀಟ್ಸನ್ನು ತೊಗೊಂಡು ಅಲ್ಲಿಗೆ ಅಡ್ಮಿಷನ್ನ ಸ್ಟಾಪ್ ಮಾಡ್ತೇವೆ. ಆಮೇಲೆ ನನಗೆ ಕಾಲ್ ಮಾಡಿದರೆ ನಾನು ರಿಸೀವ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಇವಾಗಲೇ ನಾನು ಹೇಳ್ತಾ ಇದ್ದರೆ ನನ್ನ ಫಸ್ಟ್ ಪ್ರಯಾರಿಟಿ ನನ್ನ ಸ್ಟೂಡೆಂಟ್ಸ್ಗಳು, ದೋಸ್ ಹು ಜಾಯಿನ್ ಮೈ ಅಕಾಡೆಮಿ. ಓಕೆ, ಅವರಿಗೆ ಎನಿ ಟೈಮ್ ಇಫ್ ದೇ ಕಾಲ್ ಐ ವಿಲ್ ರೆಸ್ಪಾನ್ಸ್. ಓಕೆ, KEAದವರು ಕಾಲ್ ರೆಸ್ಪಾನ್ಸ್ ಕೊಡೋದಿಲ್ಲ, 100% ಕೊಡೋದಿಲ್ಲ. ಲಾಸ್ಟ್ ಇಯರ್ ತುಂಬ ನೀವು 10 ಟೈಮ್ಸ್ ಕಾಲ್ ಮಾಡಿದ್ರೆ ಅವ್ರು ರೆಸ್ಪಾನ್ಸ್ ಕೊಡೋದಿಲ್ಲ. ಅಂಥ ಟೈಮಲ್ಲಿ ನಿಮಗೆ ಟೆನ್ಷನ್ ಆಗುತ್ತೆ, ಆವಾಗ ನಾನು ಕಾಲ್ ಮಾಡ್ತಾರೆ, ಸರ್ ನಾನು ಜಾಯ್ನ್ ಆಗ್ತೇನೆ ಅಂತ. ಆವಾಗ ಮಾಡಬೇಡಿ, ಜಾಯ್ನ್ ಆಗೋದಿದ್ರೆ ಇವಾಗಲೇ ಜಾಯ್ನ್ ಆಗಿ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಇದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವೀಡಿಯೋದಲ್ಲಿ ಕಟ್ ಆಫ್ ರ್ಯಾಂಕನ್ನು ಇದು ಮಾಡಿ ನಿಮಗೆ ಏನು ಕಂಪೇರ್ ಮಾಡಿ ಅದನ್ನು ಹೇಳ್ತೇನೆ. ಹಾಗೆ SNQ ಕೋಟ್ ಅಂದರೆ ಏನು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.